ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅತ್ಯಂತ ಪ್ರಧಾನವಾದ ಬಿಂದು 6:30 ಗಂಟೆಯಿಂದ ಕಾಯ್ತಾ ಇದ್ದೇವೆ ಈ ಕ್ಷಣಕ್ಕೋಸ್ಕರ. ಕಾರ್ಕಳದ ಒಬ್ಬ ಮನೆ ಮಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇದು. ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರ ಮೂಲಕವೇ ಆಗ್ಬೇಕು ಅಂತ ಶುಭದ ಆಸೆ ಪಟ್ಟಿದ್ರು. ನೇರವಾಗಿ ಡಿಸೆಂಬರ್ ತಿಂಗಳ ಈ ಚಳಿಯಲ್ಲಿ ಕಾರ್ಕಳದ ಹೆಮ್ಮೆಯನ್ನ 100 ಪಟ್ಟು ಮಾಡಿರ್ತಕ್ಕಂತಹ ಶಗುನ್ ಕಾರ್ಕಳದ ಮಗಳು ಎಲ್ಲರ ಚಪ್ಪಾಳೆಗಳ ಮಧ್ಯೆ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅವರ ಜೊತೆ ಬಂದು ನಿಲ್ಬೇಕು ಸನ್ಮಾನಕ್ಕಂತ ವಿನಂತಿ ಮಾಡ್ಕೋತೇನೆ. ಯಾರೆಲ್ಲ ಅವರ ಕುಟುಂಬದವರಿದ್ದಾರೆ ಬಂದು ಈ ಸನ್ಮಾನದಲ್ಲಿ ಭಾಗ್ಯ ವಿನಂತಿ ಮಾಡ್ಕೋತೇನೆ. ಅವರ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅಣ್ಣ ಇದ್ದಾರೆ. ಅವರ ಬ್ರೀಫ್ ಆದ ಪರಿಚಯವನ್ನ ಮಾಡ್ತಾ ಹೋಗ್ತೇನೆ. ಚಪ್ಪಾಳೆಗಳನ್ನ ಸುರಿದ್ರೆ ಈ ಕಾರ್ಯಕ್ರಮಕ್ಕೊಂದು ಶೋಭೆ ಬರ್ತದೆ. ಯಾಕಂದ್ರೆ ಈ ಸಾಧನೆಯನ್ನ ಕಾರ್ಕಳದಲ್ಲಿ ಬೇರೆ ಯಾರು ಮಾಡಿಲ್ಲ. ಶಗುನ್, ವಿ ಆರ್ ರಿಯಲಿ ಡಿಲೈಟೆಡ್. ಬನ್ನಿ. ಅಪ್ಪ ಮತ್ತು ಅಮ್ಮ ಆಚೆ ಕಡೆ ಈಚೆ ಕಡೆ ನಿಂತ್ಕೊಂಡ್ರೆ, ಅಣ್ಣ ನಿಂತ್ಕೊಂಡ್ರೆ ಕಾರ್ಯಕ್ರಮ ಬಹಳ ಚಂದ ಆಗ್ತದೆ. ನಾನು ಕೇವಲ 2 ನಿಮಿಷ ತಗೊಳ್ತೇನೆ ಅವರ ಪರಿಚಯ ಮಾಡ್ಲಿಕ್ಕೋಸ್ಕರ. 2012 ಒಂದು ಕ್ಷಣ ಬಂದಿತ್ತು ಕಾರ್ಕಳಕ್ಕೆ. ಕಾರ್ಕಳದ ಹೆರ್ಮುಂಡೆಯ ಮಮತಾ ಪೂಜಾರಿ ಅವರು ಭಾರತೀಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿದ್ದುಕೊಂಡು ವಿಶ್ವಕಪ್ ಅನ್ನ ಭಾರತ ಗೆಲ್ಲಿಸಿಕೊಟ್ಟಿದ್ರು. 2012 ಘಟನೆ ಅದು. ಅದೇ ರೀತಿ ಒಂದು ಘಟನೆ 2025ಕ್ಕೆ ಮತ್ತೆ ಬಂತು ಅಂತ ಹೇಳುವಾಗ ತುಂಬಾ ರೋಮಾಂಚನ ಆಗುವಂತದ್ದು. ಶ್ರೀಮತಿ ಶ್ರುತಿರಾಜ್ ಕಾರಂದೂರು ಮತ್ತು ಸಂದೇಶ್ ವರ್ಮಾ ದಂಪತಿಗಳ ಅತ್ಯಂತ ಪ್ರೀತಿಯ ಮಗಳು 2010 ಡಿಸೆಂಬರ್ 10ರಂದು ಹುಟ್ಟಿರ್ತಕ್ಕಂತಹ ಶಗುನ್ ವರ್ಮಾ ಇವತ್ತು ಭಾರತದ ವಾಲಿಬಾಲ್ ತಂಡದ ಕ್ಯಾಪ್ಟನ್ ಆಗಿದ್ದುಕೊಂಡು ಚೀನಾದಲ್ಲಿ ಮೊನ್ನೆ ಸಾಧನೆಗಳನ್ನ ಮಾಡಿಕೊಂಡು ಭಾರತದ ಕೀರ್ತಿಯನ್ನ ಪಸರಿಸಿದ್ದಾರೆ. ಕಾರ್ಕಳದ ಹೆಮ್ಮೆಯನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅವರ ಕೋಚ್ಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತೇವೆ. ಚಿತ್ತರಂಜನ್ ಪಡಿವಾಳ್ ಅವರ ಮೊಮ್ಮಗಳು, ವರದರಾಜ್ ಕಾರಂದೂರ್ ಅವರ ಮೊಮ್ಮಗಳು, ಗುಣಪಾಲ್ ಜೈನ್ ಅವರ ಮರಿ ಮಗಳು, ತಮ್ಮ ಕೋಚ್ಗಳಾಗಿರ್ತಕ್ಕಂತಹ ಸಂತೋಷ್ ಡಿಸೋಜಾ, ಜೀವನ್ ಡಿಸೋಜಾ, ಜಯರಾಜ್ ಪೂಜಾರಿ ಮತ್ತು ರಮೇಶ್ ಹುಜ್ರೆ ಇವರ ಕೋಚಿಂಗ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಕಾರ್ಕಳದ ಜೋಡ್ ರಸ್ತೆಯ ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂತಹ ಇವತ್ತು ಕೇವಲ 9ನೇ ಕ್ಲಾಸಲ್ಲಿ ಕಲಿತಾ ಇರತಕ್ಕಂತಹ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಅತ್ಯಂತ ಹೆಮ್ಮೆಯ ವಿದ್ಯಾರ್ಥಿನಿ ಚೀನಾದ ಶಾಂಗ್ಲೋದಲ್ಲಿ ಆಗಿರ್ತಕ್ಕಂತಹ ವಿಶ್ವ ಬಾಲ ಮಕ್ಕಳ ವಾಲಿಬಾಲ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ಭಾರತೀಯ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಬಹಳ ದೊಡ್ಡ ಸಂಗತಿ. ಅದರ ಜೊತೆಗೆ ಅವರು ಅತ್ಯುತ್ತಮವಾಗಿ ಆಡಿ ಭಾರತದ ಅತಿ ಶ್ರೇಷ್ಠವಾದ 250 ಕ್ರೀಡಾಪಟುಗಳಲ್ಲಿ ತಮ್ಮ ಆಯ್ಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಎಲ್ಲ ಕ್ರೀಡೆಯಲ್ಲಿ ಕೂಡ ಪರಿಣತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅವರ ಶೋಕೇಸ್ ಅಲ್ಲಿ ಇದೆ. ಒಬ್ಬರು ಅತ್ಯುತ್ತಮವಾದ ಹಾಡುಗಾರ್ತಿ, ನರ್ತಕಿ, ಚಿತ್ರಕಲಾ ಕಲಾವಿದೆ, ಕಲಿಕೆಯಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಾರೆ. ಶಟ್ಲ್ ಬ್ಯಾಡ್ಮಿಂಟನ್ ಬಹಳ ಚೆನ್ನಾಗಿ ಆಡ್ತಾರೆ. ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ಶಗುನ್ ಅವರನ್ನ ನಾವೆಲ್ಲ ಒಂದು ಕ್ಷಣ ಎದ್ದು ನಿಂತು ಕಾರ್ಕಳದ ಹೆಮ್ಮೆಯನ್ನ ಜಾಸ್ತಿ ಮಾಡಿದ್ದಕ್ಕೋಸ್ಕರ ಈ ಚಪ್ಪಾಳೆಗಳನ್ನು ಸುರಿದು ಅವರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಶಗುನ್ ಅವರ ತಂದೆ ಸಂದೇಶ್ ಅವರು ಶುಭದ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರು. ಶುಭದ್ ಅವರ ಫೋರ್ಸ್ ಬಹಳ ಜಾಸ್ತಿ ಇತ್ತು. ಅವರನ್ನು ಮೊನ್ನೆ ವಿಧಾನಸಭೆ ಕರ್ಕೊಂಡು ಹೋಗಿ ಇರ್ತಕ್ಕಂತಹ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರಿಂದ ಕೂಡ ಸನ್ಮಾನ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ಬಹಳ ಹೆಮ್ಮೆ. ಶಗುನ್, 1 ಸೆಂಟೆನ್ಸ್ ಪ್ಲೀಸ್, ಜಸ್ಟ್ 1 ಸೆಂಟೆನ್ಸ್ ಪ್ಲೀಸ್. ಒಂದು ಶಬ್ದ ಬಂದ್ರೆ ಸಾಕು. ನೀವು ಬನ್ನಿ, ಒಂದು ವಾಕ್ಯ ಪಾತಿಲ್ಲ ಬಲ್ಲೆ, ಒಂಜಿ ವಾಕ್ಯ ಪಾತಿಲ್ಲ ಬಲ್ಲೆ. ದಾಲ ಪಾತಿರಿ ಜಿ ಪೂರಕ್ಲಿಕ್ ಥ್ಯಾಂಕ್ ಯು ಪನ್ನಡಾತಿ ಸುಬೋಧ್ ಮಾಮಗ್ ಮಸ್ತ್ ಥ್ಯಾಂಕ್ ಯು ಪನ್ನಡು. ಅರೆಡ್ದಾತ್ರ ಮಾತ್ರ ಎಂಕು ಬೋರೆ ಆಯ್ ನೀತೆದುರು. ಥ್ಯಾಂಕ್ ಯು ಸುಬೋಧ್ ಮಾಮ್, ಥ್ಯಾಂಕ್ ಯು ಸರ್. ಪೂರಕ್ಲಿಗ್ಲ ಥ್ಯಾಂಕ್ ಯು. ಕರ್ನಾಟಕದ ತಂಡ 8 ಜನರ ತಂಡವನ್ನು ಆಯ್ಕೆ ಈಗಾಗಲೇ ಆಗಿತ್ತು. ನಮಗೆ ಯಾರಿಗೆ ಗೊತ್ತಿರಲಿಲ್ಲ. ಆದರೆ ನಿಮ್ಮೆಲ್ಲರ ಎದುರು ಕುಳಿತುಕೊಂಡಿರುವ ಮಂಜುನಾಥ್ ಭಂಡಾರಿ ಅವರ ಒಂದು ಪತ್ರದಲ್ಲಿ ಇವತ್ತು ಶಗುನ್ ಆಯ್ಕೆಯಾಗಿದೆ. ಕಾರ್ಕಳದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ದಾಳೆ, ನೀವು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಮಂಜುನಾಥ್ ಭಂಡಾರಿ ಅವರ ನಿರ್ದೇಶಕರಿಗೆ ಬರೆದ ಪತ್ರದ ನಂತರ ಆಯ್ಕೆ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆಗಿದೆ. ಅದರ ಫಲವಾಗಿ ಇವತ್ತು ಶಗುನ್ ವರ್ಮಾ ಕರ್ನಾಟಕದ ಭಾರತ ದೇಶದ ವಾಲಿಬಾಲ್ ತಂಡದ ಕಪ್ತಾನ ಆಗಿದ್ದಾಳೆ ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಕಾರ್ಯಕ್ರಮದಲ್ಲಿ ವಿಳಂಬ ಮಾಡೋದಿಲ್ಲ ಇವತ್ತು. ಬಹಳ ಚಂದವಾದ ಸ್ಪಾರ್ಕ್ಗಳು ಬಾಕಿ ಇರ್ತಕ್ಕಂಥದ್ದು.